ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಮೊದಲಿಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಹೇಳ್ತೇನೆ ಸ್ನೇಹಿತರೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ಭಾಳ ಎಕ್ಸೈಟ್ಮೆಂಟ್ ಅಪ್ಡೇಟ್ಸ್ಗಳು ನಮಗೆ ನಿನ್ನೆ ಸಿಕ್ಕಿದೆ. ಯಾಕಂದರೆ ನಿನ್ನೆ ಕ್ರಿಸ್ ಮತ್ತು ಮಾರ್ಟಿ ಅವರು ಮೀಟಿಂಗ್ ಮಾಡ್ತಾಯಿದ್ರು. ಎಸ್ ಸರ್ ಕೂಡ ಬಂದಿದ್ದರು. ಎಸ್ ಸರ್ ಬಂದವರೇ ನಾನು ಬರಬಾರ್ದು ಅಂತ ವಿಚಾರ ಮಾಡಿದ್ದೆ, ಬಟ್ ಅದನ್ನ ನನಗೆ ನಿಲ್ಲಿಕ್ಕಾಗಿಲ್ಲ. ಯಾಕಂದರೆ ಅಷ್ಟೊಂದು ಅಪ್ಡೇಟ್ಸ್ಗಳಿದ್ದಾವೆ. ಹಾಗಾಗಿ ನಾನು ಅದನ್ನು ನಿಮ್ಮ ಮುಂದೆ ಇಡಲೇಬೇಕು ಅನ್ನೋ ವಿಚಾರದಲ್ಲಿ ನಾನು ಬಂದೆ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು ಅವರು. ಯಾಕೆಂದರೆ ನಾವು ಆನ್ ಪ್ಯಾಸಿವ್ನ ಈ ಒಂದು ಬಿಸ್ನೆಸ್ಸನ್ನು ಏನು ನಾವು ಸ್ಟಾರ್ಟ್ ಮಾಡಿದ ನಂತರ ನಮ್ಗೆ ಏನೆಲ್ಲ ಅಡಚಣೆಗಳಾದವು ಅದನ್ನೆಲ್ಲ ನಾವು ಮೀರಿ ಇವತ್ತು ಒಂದು ಟೈರ್ಲೆಸ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ. ಬಿಸ್ನೆಸ್ ಮತ್ತೆ ಶುರು ಮಾಡಲಿಕ್ಕೆ ನಾವು ಕೆಲವೊಂದು ಲೀಡರ್ಸ್ ಜೊತೆ ಚರ್ಚೆ ಮಾಡಿ ಅದನ್ನು ಒಂದು ಹೊಸ ರೂಪದಲ್ಲಿ ನಾವೀಗ ತರ್ತಾಯಿದ್ದೀವಿ. ಸೊ ಹಾಗಾಗಿ ಆ ಒಂದು ಚೇಂಜಸ್ಸನ್ನು ನಾವಿಲ್ಲಿ ನಾವೀಗ ನೋಡ್ಬೋದು ಅನ್ನೋ ವಿಚಾರದಲ್ಲಿ ಹೇಳಿದರು. ಫಸ್ಟಿಗೆ ಅವರು ಏನು ಹೇಳಿದರು ಅಂತಂದರೆ onpassive.com ಅಂದರೆ www.onpassive.com ನಮಗೆ ನಾವು ಲಾಗಿನ್ ಆಗಬೇಕೀಗ. ಅಲ್ಲಿ ಲಾಗಿನ್ ಆದ ನಂತರ ನಮಗೆ ಫಸ್ಟಿಗೆ ಸಿಗುವಂಥದ್ದು ಏನು ಅಂತಂದರೆ ನಮಗೆ ಪ್ರೊಫೈಲ್ ಸಿಗುತ್ತೆ. ಆ ಪ್ರೊಫೈಲ್ನಲ್ಲಿ ನಾವು ನಮ್ಮ ಪ್ರೊಫೈಲನ್ನು ನಾವು ಚೆಕ್ ಮಾಡ್ಕೋಬೋದು. ಯಾಕಂದರೆ ನಮ್ಮ ಹೆಸರು, ಅಡ್ರೆಸ್ಸು ಅದು ಎಲ್ಲವೂ ಅಲ್ಲಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ ನಂತರ ನಮಗೆ ಡ್ಯಾಶ್ಬೋರ್ಡ್ನಲ್ಲಿ ಕೆಲವೊಂದು ಕಾಣಿಸುತ್ತೆ, ಕೆಲವೊಂದು ಕಾಣಲ್ಲ. ಅದಕ್ಕೆ ಯಾರೂ ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಮೊದಲಿಗೆ ನಮಗೆ ನಮ್ಮ ಟೀಮ್ ಕಾಣುತ್ತೆ. ಆನಂತರ ವ್ಯಾಲೆಟ್ ಇರುತ್ತೆ. ವ್ಯಾಲೆಟ್ನಲ್ಲಿ ಮುಂದೆ ಏನೇನು ಬರುತ್ತೆ ಅದನ್ನು ಮುಂದೆ ಅವರು ಅಪ್ಡೇಟ್ ಕೊಡೋರಿದ್ದಾರೆ. ಸೊ ಅದು ನಮಗೀಗ ಫಸ್ಟಿಗೆ ಕಾಣುವಂಥದ್ದು. ಇಲ್ಲಿ ಕೆಲವು ಜನರಿಗೆ ಕೆಲವೊಂದು ವಿಚಾರಗಳು ಕಾಣಲೇ ಇಲ್ಲ ಅಥವಾ ಏನೋ ಒಂದು ಮಿಸ್ ಆಗಿದೆ ಅಂತಂದರೆ ಯಾರು ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಅನ್ನೋ ವಿಚಾರನ ಅವರು ಹೇಳಿದ್ದಾರೆ ಕ್ಲಿಯರಾಗಿ. ಹಾಗಾಗಿ ನಾವು ಚೇಂಜಸ್ಗಳೇನಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆ್ಯಸ್ ಸರ್ ನಮಗೆ ಇನ್ ಬಿಟ್ವೀನ್ ಯಾವಾಗ ಬೇಕಾದರೂ ಬರ್ಬೋದು, ವೆಬಿನಾರ್ಗಳಾಗ್ಬೋದು. ಅಲ್ಲಿ ನಮಗೆ ಆ್ಯಸ್ ಸರ್ ಬಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾರೆ. ಪಾಪಪ್ ಮೆಸೇಜ್ಗಳನ್ನ ನಾವು ನೋಡ್ಬೋದು. ಯಾಕೆಂದರೆ ನಮ್ಮದು ಬ್ಯಾಕ್ ಆಫೀಸ್ ಬಂದ ನಂತರ ನಮಗಲ್ಲಿ ಪಾಪಪ್ ಮೆಸೇಜ್ಗಳು ನೋಡಲಿಕ್ಕೆ ಸಿಗುತ್ತೆ. ಆನ್ ಪ್ಯಾಸಿವ್ ಭಾಳ ಬಿಗ್ಗರಾಗಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಆನ್ ಪ್ಯಾಸಿವ್ ಬರ್ತಾ ಇದೆ. ಯಾಕಂದರೆ ನಾವೇನು ಇಲ್ಲಿವರೆಗೆ ಅಂದ್ಕೊಂಡಿದ್ವಿ, ನಾವು ಜಸ್ಟ್ 1% ಅಥವಾ 2% ಕೂಡ ನಾವು ನೋಡಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆನ್ ಪ್ಯಾಸಿವ್ ನಮಗೆ ವೆರಿ ಬಿಗ್ ಆಗಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ವೇಟ್ ಮಾಡೋಣ. ಜೊತೆಗೆ ಎಸ್ ಸರ್ ಏನು ಕ್ಲಿಯರ್ ಹೇಳಿದ್ದಾರೆ, ನಮ್ಮ ವೆಬ್ಸೈಟ್ನಲ್ಲಿ ಸಪೋರ್ಟ್ ಸಿಸ್ಟಮನ್ನು ತೆಗೆದು ಹಾಕಿದ್ದಾರೆ. ಯಾಕಂದರೆ ನಾವು ಟಿಕೆಟ್ ರೈಸ್ ಮಾಡೋದು ಅಥವಾ ನಾವೇನಾದರೂ ಸಪೋರ್ಟ್ ಟೀಮಿಗೆ ನಾವು ಬರೆಯೋದು ಅದು ಯಾವುದೂ ಕೂಡ ಇರಲ್ಲ. ಯಾಕಂದರೆ ಎಸ್ ಸರ್ ಕ್ಲಿಯರಾಗಿ ಹೇಳಿದ್ದಾರೆ, ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ವೆಬ್ಸೈಟ್ ಒಂದು ಸರಿ ಲಾಗಿನ್ ಆದ ನಂತರ ನಮ್ಮ ಪ್ರೊಫೈಲ್ ಚೆಕ್ ಮಾಡ್ಕೊಳ್ಳಿ. ನಮ್ಮ ಟೀಮ್ ಇರುತ್ತೆ, ನಮ್ಮ ವ್ಯಾಲೆಟ್ ಇರುತ್ತೆ. ಹಾಗಾಗಿ ಅಲ್ಲಿ ಯಾರು ಕೂಡ ಸಪೋರ್ಟಿಂಗ್ ನಂದು ಅದಿಲ್ಲ, ನಂದು ವೆಬ್ಸೈಟ್ ಲಿಂಕ್ ಹಾಗಿತ್ತು ಹೀಗಿತ್ತು ಅವೆಲ್ಲವನ್ನು ಕೂಡ ಯಾರಿಗೂ ಫೋನ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಲೀಡರ್ಸ್ನ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ತನ್ನಿಂದ ತಾನೇ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗುತ್ತೆ, ಪ್ರತಿಯೊಂದು ಕೂಡ ಬರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಯಾರಿಗೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಆ್ಯಸ್ ಸರ್ಗೂ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ಹೇಳಿದ್ದಾರೆ. ಒಂದೊಂದೇ ಹಂತವಾಗಿ ಪ್ರತಿಯೊಂದು ಕೂಡ ಬರುತ್ತೆ ಅನ್ನೋ ವಿಚಾರದಲ್ಲಿ ಹೇಳಿದ್ದಾರೆ. ಏನು ನಮ್ಮದು 1 ವರ್ಷ ಟೈಮ್ ವೇಸ್ಟ್ ಆಗಿತ್ತು, ಆ ಟೈಮನ್ನು ನಾವು ಕಂಪನ್ಸೇಟ್ ಮಾಡ್ತೀವಿ. ನಮಗೇನು ನಮ್ಮದು ವಿಷನ್ ಏನಿದೆ, ನಮ್ಮದು ಮಿಷನ್ ಏನಿದೆ ಅದು ಕಂಪ್ಲೀಟ್ ಆಗೇ ಆಗುತ್ತೆ. 100% ನಮಗೆ ಆ ಒಂದು ವೇಸ್ಟ್ ಆದ ಟೈಮನ್ನು ನಾವು ಕಂಪನ್ಸೇಟ್ ಮಾಡ್ತೀವಿ. ಅದು ಯಾವ ರೀತಿ ಅಂತೇಳಿ ಮುಂದೆ ಅವರು ವಿಚಾರನ ಹೇಳ್ತೀವಿ ಅನ್ನೋ ವಿಚಾರದಲ್ಲಿ ಹೇಳಿದರು ಎಸ್ ಸರ್. ಅನಂತರ ಭಾಳಷ್ಟು ಜನ ಏನು ಪ್ಯಾನಿಕ್ ಆದಂಥ ಪೀಪಲ್, ಫ್ರಸ್ಟ್ರೇಟೆಡ್ ಪೀಪಲ್ ಏನಿದ್ರು, ಹೇಟರ್ಸ್ ಏನಿದ್ರು, ಅವರಿಗೆ ಒಂದು ಗುಡ್ ಮೆಸೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರೆಲ್ಲರೂ ಕೂಡ ಅಂದ್ಕೊಂಡಿದ್ರು ಆನ್ ಪ್ಯಾಸಿವ್ ಹೋಯಿತು, ಇದು ಇಲ್ಲ ಮುಗೀತಿದ್ರ ಕಥೆಯನ್ನು ಏನು ಅಂದ್ಕೊಂಡಿದ್ರು, ಅವರಿಗೆಲ್ರಿಗೂ ಮತ್ತೆ ಈಗ ನಡುಕ ಶುರುವಾಗುತ್ತೆ. ಯಾಕಂದರೆ ನಾವು ನೋಡಿದ್ವಿ ಸ್ನೇಹಿತರೆ, ಭಾಳಷ್ಟು ಜನ ಕಾಲ್ ಮಾಡಿ ಮೆಸೇಜ್ಗಳನ್ನ ಮಾಡಿ ಹೇಟ್ ಮಾಡುವಂಥದ್ದು ಅಥವಾ ಕಾಲೆಳೆಯುವಂಥ ಕೆಲಸವನ್ನು ಭಾಳಷ್ಟು ಜನ ನಮಗೂ ಕೂಡ ಮಾಡಿದರು. ಅವರೆಲ್ಲರಿಗೂ ಕೂಡ ಇನ್ನು ಮುಂದೆ ಅದು ನಿದ್ರೆ ಬರೆದಿದ್ದ ದಿನಗಳು ಇನ್ನು ಮುಂದೆ ಅವರಿಗೆ ಬಂದೇ ಬರುತ್ತೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಆನ್ ಪ್ಯಾಸಿವ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಬರ್ತಾ ಇದೆ. ಅನಂತರ ಆನ್ ಪ್ಯಾಸಿವ್ನಲ್ಲಿ ಹೊಸ ರಿಜಿಸ್ಟ್ರೇಷನ್ ಇವಾಗ ಇರಲ್ಲ. ಮತ್ತು ನಾವೀಗ ಯಾರೆಲ್ಲ ಕನೆಕ್ಟನ್ನು ಬೈ ಮಾಡಿದ್ದಾರೆ ಅವರು ಯಾರಿಗೂ ಕೂಡ ಮತ್ತೆ ಹಣ ಹಾಕುವಂಥ ಅವಶ್ಯಕತೆ ಇಲ್ಲ, ಜೇಬಿಂದ ಹಣ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಸರ್ ನಿನ್ನೆ ಹೇಳಿದ್ದಾರೆ.
ಆನಂತರ ಯಾಶ್ ಸರ್ ಹೇಳ್ತಾಯಿದ್ರು ಮಾತಾಡ್ತಾ, ನಾನು ನನ್ನ ಜೀವನದಲ್ಲಿ ಒಂದು ಭಾಳ ಕಷ್ಟದ ವರ್ಷನ ನೋಡಿದೆ. ಯಾಕಂದರೆ ನನಗೆ ಭಾಳ ಏನು ಸೆಟ್‌ಬ್ಯಾಕ್ ಆಯಿತು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮೆಂಬರನ್ನು ಕಳ್ಕೊಂಡ್ವಿ. ನಾವು ಭಾಳಷ್ಟು ಕೆಟ್ಟ ದಿನಗಳನ್ನ ನೋಡಿದೆ ಅನ್ನೋ ವಿಚಾರದಲ್ಲಿ ಅವರು ಭಾಳ ಅಂದರೆ ಬ್ಯಾಡ್ ನ್ಯೂಸ್ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾಯಿದ್ರು. ಓಕೆ, ಅದನ್ನೆಲ್ಲವನ್ನು ಮೀರಿ ಈಗ ನಾವು ಮುಂದೆ ಬಂದಿದ್ವಿ. ಆನಂತರ ಅವರು ಹೇಳಿದರು, ನನಗೀಗ 50 ವರ್ಷ. ಈ ಒಂದು ಇನ್ನು ಮುಂದಿನ 5 ವರ್ಷದಲ್ಲಿ ಅಂದರೆ 55 ವರ್ಷ ಆಗುವಾಗ ನೀವೆಲ್ಲ ನಮ್ಮ ಕಂಪ್ನಿನ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಂದರೆ ಅದನ್ನು ನೀವು ನೋಡ್ಬೋದು. ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಪ್ರತಿಯೊಂದು ಫೈನಾನ್ಷಿಯಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಅವರು ಹೇಳಿದರು. ಯಾಕಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಕೇವಲ ಕಂಪನಿ ಒಂದೇ ಅಲ್ಲ, ನನ್ನೊಂದೇ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಅವರು ನಿನ್ನೆ ಹೇಳ್ತಾಯಿದ್ರು. ಯಾಕಂದರೆ ಕಂಪನಿ ಆ ಲೆವೆಲ್ನಲ್ಲಿ ಇದು ಡೆವಲಪ್ಮೆಂಟ್ ಆಗುತ್ತೆ. ನಾವು ಇದನ್ನು ಭಾಳ ಈಸಿ ವೇನಲ್ಲಿ ಸರಳವಾಗಿ ಇದನ್ನು ನಾವು ಇಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ರತಿದಿನವೂ ಚೇಂಜಸ್ ಇರುತ್ತೆ. ಭಾಳ ಬಿಗ್ ಪ್ರಮಾಣದಲ್ಲಿ ಆನ್ ಪ್ಯಾಸಿವ್ ಇರುತ್ತೆ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಸ್ನೇಹಿತರೆ, ಆನ್ ಪ್ಯಾಸಿವ್ನಲ್ಲಿ ನಾವು ಕೂಡ ಏನು ಇದನ್ನು ಕೆಲವು ಜನ 6 ವರ್ಷದಿಂದ, ಕೆಲವು ಜನ 5 ವರ್ಷದಿಂದ, 4 ವರ್ಷದಿಂದ, 3 ವರ್ಷದಿಂದ ಏನು ಕಾಯ್ತಾಯಿದ್ರು, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಿನಗಳು ಮುಂದೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆನ್ ಪ್ಯಾಸಿವ್ ಇದು ಒಂದು ದೊಡ್ಡ ಸಮುದ್ರನೇ ಅಂತ ಹೇಳ್ಬೋದು. ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಂಪನಿ ನಮ್ಮ ಮುಂದೆ ಬರ್ತಾ ಇದೆ. ಯಾಕಂದರೆ ಸಾಕಷ್ಟು ಕಂಪನಿಗಳು ಕೂಡ ಕಮ್ಬ್ಯಾಕ್ ಮಾಡಿರುವಂಥ ಉದಾಹರಣೆಗಳು ನೀವು ನೋಡಿದಿರಿ, ಕೇಳಿದಿರಿ. ಸೊ ಹಾಗಾಗಿ ಆನ್ ಪ್ಯಾಸಿವ್ ಕೂಡ ಕಮ್ಬ್ಯಾಕ್ ಆಗ್ತಾಯಿದೆ. ಸೊ ಇದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಒಂದು ಅಂಶನೂ ಕೂಡ ಇದು ಬಿಟ್ಕೊಡಲ್ಲ. ಯಾಕಂದರೆ ಅಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಆನ್ ಪ್ಯಾಸಿವ್ ಕಂಪನಿ ನಮ್ಮ ಮುಂದೆ ಬರ್ತಾ ಇದೆ. ಸೊ ಹಾಗಾಗಿ ನಾವೇನು ಇಲ್ಲಿವರೆಗೆ ನಿರೀಕ್ಷೆ ಇಟ್ಕೊಂಡಿದ್ವಿ, ನಾವೇನು ಈಗರ್ಲಿ ವೇಟ್ ಮಾಡ್ತಾಯಿದ್ವಿ, ಅದು ನಮಗೆ ಹತ್ತಿರ ಬಂದಿದೆ ಸ್ನೇಹಿತರೆ. ನಮಗೆ ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳು ಇನ್ನು ಮುಂದೆ ಬರ್ತಾ ಇದ್ದಾವೆ. ಇನ್ನು ಮುಂದಿನ ಏನು ವಿಚಾರಗಳೇನಿದ್ದಾವೆ, ಇನ್ನು ಮುಂದೆ ಏನು ಅಪ್ಡೇಟ್ಸ್ಗಳು ಬರ್ತವೆ, ಅವೆಲ್ಲವೂ ಕೂಡ ಭಾಳಷ್ಟು ಉತ್ತಮವಾದಂಥ ಅಪ್ಡೇಟ್ಸ್ಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂದರೆ ಫಸ್ಟಿಗೆ ನಮಗೆ ಬೇಕಾಗಿರುವಂಥದ್ದು ಬೋನಸ್ ಇರ್ಬೋದು, ಕಮಿಷನ್ ಇರ್ಬೋದು, ಅದೆಲ್ಲವೂ ಕೂಡ, ಅಥವಾ ಯಾರ್ದೆಲ್ಲ ಪೆಂಡಿಂಗ್ ವಿಡ್ರಾವಲ್ಸ್ ಇದೆ ಅದೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಖಂಡಿತವಾಗಿ ಇನ್ನು ಮುಂದೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾಕಂದರೆ ಆನ್ ಪ್ಯಾಸಿವ್ನ ವೆಬ್ಸೈಟ್ ಏನಿದೆ ಅದು ಲೈವ್ ಆಗೋದು ಇಂಪಾರ್ಟೆಂಟ್ ಆಗಿತ್ತು. ಅದು ಕೂಡ ಈಗ ನಮಗೆ ವೆರಿ ಶಾರ್ಟ್ಲಿ ಇವತ್ತು ಅಥವಾ ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದಾದ ನಂತರ ಭಾಳಷ್ಟು ಬದಲಾವಣೆಗಳು, ಭಾಳಷ್ಟು ವಿಚಾರಗಳು, ಭಾಳಷ್ಟು ಅಪ್ಡೇಟ್ಸ್ಗಳು ನಮಗೆ ಇನ್ನು ಮುಂದೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರು ಕೂಡ ಪ್ಯಾನಿಕ್ ಆಗದೆ ಈಸಿಯಾಗಿ ಆನ್ ಪ್ಯಾಸಿವ್ನ ಲಾಗಿನ್ ಮಾಡಿದ ನಂತರ ಎಲ್ಲರೂ ಕೂಡ ನಿಮ್ಮ ಪಾಸ್ವರ್ಡು, ನಿಮ್ಮ ಲಾಗಿನ್ ಐ ಡಿಯನ್ನು ಹಾಕಿ ನೀವು ಲಾಗಿನ್ ಮಾಡಿ, ಓಪನ್ ಮಾಡಿ, ಎಂಜಾಯ್ ಮಾಡಿ. ಯಾಕಂದರೆ ಭಾಳ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಎಲ್ಲರೂ ಕೂಡ ಖುಷಿಯಿಂದ ಈ ವಿಚಾರನ ಪ್ರತಿಯೊಬ್ಬರಿಗೂ ತಿಳಿಸಿ. ಸ್ನೇಹಿತರೆ, ಇನ್ನು ಮುಂದಿನ ಏನು ಅಪ್ಡೇಟ್ಸ್ ಬರ್ತವೆ ಅವು ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಇರೋದರಿಂದ ನೀವು ನಮ್ಮ ಈ ಒಂದು ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನಾವು ಏನೇನು ಅಪ್ಡೇಟ್ಸ್ ಬರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಜೊತೆಗೆ ನಾವು ಟೆಲಿಗ್ರಾಮ್ ಮೀಟಿಂಗ್ನಲ್ಲಿ ಏನು ವಿಚಾರಗಳಿರ್ತವೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಭಾಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಮೀಟಿಂಗಲ್ಲಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಥ್ಯಾಂಕ್ ಯು.